ವೀಕ್ಷಕರೇ ನಮಸ್ಕಾರ. ನೀವೀಗ ನೋಡ್ತಾ ಇರೋಂಥ ವಿಡಿಯೋ ತಲಕಾಡು ಪುಣ್ಯಕ್ಷೇತ್ರಕ್ಕೆ ಸೇರಿದಂಗೆ ಕಾವೇರಿ, ಕಪಿಲ ಮತ್ತು ತ್ರಿವೇಣಿ ಸ್ಫಟಿಕ ಸರೋವರ ಇದು ತಿರುಮಕುಂಡ್ ನರಸೀಪುರ ಅಂತಿದೆಯಲ್ಲ, ಅಲ್ಲೇ ಈ 3 ದಿನವೂ ಕೂಡ ಮಿಶ್ರಣ ಆಗಿ ತಲಕಾಡಿಗೆ ಹಾಗೇ ಮಿಶ್ರಣ ಆಗಿ ಬಂದಿರ್ತದೆ. ಈ ನದಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಗೆ ಎಷ್ಟೋ ಪಾಪಗಳೆಲ್ಲ ಕಳೆದು ಪುಣ್ಯ ಲಭಿಸುತ್ತೆ ಅಂಥೇಳಿ ಪುರಾಣಗಳೆಲ್ಲ ಹೇಳಿದ್ದಾವೆ. ಅದೇ ಪ್ರಕಾರ ನಾವು ತಲಕಾಡು ನದಿಯಲ್ಲಿ ಸ್ನಾನ ಮಾಡೋದು. ಪಕ್ಕದೂರಾದರೂ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಅಯ್ಯೋ ಇಲ್ಲೇ ಇದೆ ನದಿ ಹೋದ್ರೆ ಆಯಿತು ಬಿಡು ಅಂತ ಇದ್ದೀವಿ. ಆದರೆ ನಿಮಗೆ ಈ ವಿಡಿಯೋನ ತೋರಿಸ್ಬೇಕು ಅಂಥೇಳಿ ಒಂದು ಸಣ್ಣ ವಿಡಿಯೋ ಮಾಡಿ ಸಣ್ಣ ಒಂದು ಇದನ್ನು ನಾವು ನಿಮಗೆ ಅರ್ಪಿಸ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನದಿ ಭಾಳ ಸುಂದರವಾಗಿದೆ. ಹಾಗೆಯೇ ಮರಳು ಮಿಶ್ರಿತ ಜಾಗ ಇದು. ಹಾಗೆ ಐಕ ಮಕ್ಕಳುಗಳು ಎಲ್ಲ ದೊಡ್ಡವ್ರ ಸಮೇತ ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ಭಾಳ ಇಷ್ಟಪಡ್ತಾರೆ. ಹಾಗೆಯೇ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ ಪಂಚಲಿಂಗ ದರ್ಶನ ಇದೆಯಲ್ಲ, ಅಲ್ಲಿ ಯಾವಾಗಲೂ ಪುರೋಹಿತರು ಇರ್ತಾರೆ, ಓಪನ್ ಆಗಿರ್ತದೆ. ಆದರೂ ಕೂಡ ಅಲ್ಲಿ ಹೋಗಿ ಒಂದು ಬಿಲ್ವಪತ್ರೆ ಅವು ಹಾಕ್ಬಿಟ್ಟು ದೇವ್ರ ದರ್ಶನ ಪಡ್ಕೊಂಡು ಬರ್ತಾರೆ. ಭಾಳ ಪುಣ್ಯ ಸಿಗುತ್ತೆ ಸ್ನೇಹಿತರೆ. ಹೋಗಿ ನೀವು ದರ್ಶನ ಪಡೀರಿ, ದೇವ್ರ ದರ್ಶನ. ಹಾಗೇನೆ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಸ್ನಾನ ಮಾಡ್ಕೊಂಡು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದೇವ್ರದ ಒಂದು ಎಲ್ಲ ಕಟ್ಟಡಗಳೆಲ್ಲ ಒಡೆದು ಹೊಸ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಮ್ಮ ಅಪ್ಪನ ಬಹಳ ಹತ್ತಿರದಿಂದ 2-3 ಅಡಿ ಅಂತರದಲ್ಲಿ ನಾವು ದೇವ್ರ ದರ್ಶನ ಪಡೆದಿದ್ದೀವಿ. ಭಾಳ ನಮಗೆ ಒಳ್ಳೆ ಜಾಗ ಇದು, ಒಳ್ಳೆ ಅನುಕೂಲ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲು ಎಷ್ಟೋ ಒಂದು 15 ಅಡಿ 20 ಅಡಿ ದೂರದಲ್ಲಿ ದೇವ್ರ ದರ್ಶನ ಪಡಿತಾ ಇದ್ದು, ಅದೇನೋ ಹೂ ಅಲಂಕಾರ ಮಾಡಿದ್ರೆ ದೇವರೇ ಕಾಣ್ತಿರಲಿಲ್ಲ. ಈಗ ಬರೀ 2-3 ಅಡಿ ಅಂತರದಲ್ಲೇ ಕಾಣ್ತಾ ಇರೋದ್ರಿಂದ ನಮಗೆ ಬಹಳ ಒಳ್ಳೆಯದು. ನೋಡಿ ಸ್ನೇಹಿತರೆ, ಎಷ್ಟೋ ಹತ್ತಿರದಿಂದ ದೇವ್ರನ್ನ ಒಂದು ನೋಡ್ತಾ ಇದ್ದೀವಿ. ಹಾಗಾಗಿ ನೋಡಿ, ಇಲ್ಲಿ ಮದುವೆ ಕೂಡ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ದೇವಸ್ಥಾನದಲ್ಲಿ ಮದುವೆ ಕೂಡ ಮಾಡ್ಕೋತಾರೆ. ಯಾರ್ಯಾರು ಪ್ರಾಬ್ಲಮ್ ಯಾರ್ಯಾರಿಗಿದೆಯೋ ಅವರೆಲ್ಲ ಇಲ್ಲಿ ಮದುವೆನೂ ಮಾಡ್ಕೋತಾರೆ. ನೋಡಿ, ಇಲ್ಲಿ ಪಕ್ಕದಲ್ಲಿರುವಂತಹ ಒಂದು ಮಂಟಪದಲ್ಲಿ ಮದುವೆನೂ ಮಾಡ್ಕೋತಾ ಇದ್ದಾರೆ ನೋಡಿ. ಹಾಗಾಗಿ ಒಳ್ಳೆ ಒಂದು ಪವಿತ್ರವಾದ ಒಂದು ಜಾಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ತಾವು ಯಾರ್ಯಾರಿಗೆ ಈ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ತಲಕಾಡಿನ ಒಂದು ಅನುಭವಗಳು ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲ ಈ ವಿಡಿಯೋ ನೋಡಿ ನೀವು ಪಾಪ ಈ ಸಮ್ಮರ್ ವೆಕೇಷನಲ್ಲಿ ಭಾಳ ಖುಷಿ ಪಡಲಿ. ಮಕ್ಕಳು ಮರಿಗಳು ಮತ್ತು ವಯಸ್ಸಾದವರು ಎಲ್ಲ ನೋಡಬೇಕಾದಂಥ ಜಾಗ ನೋಡಿ. ಮಲ್ಲಿಕಾರ್ಜುನ ಸ್ವಾಮಿ ಹಂತದಲ್ಲಿ ಹರಕೆ ಹೊತ್ಕೊಂಡು ಯಾರೋ ಹಂತಕ್ಕೂ ಕಾಯಿ ಹಣ್ಣು ಕಾಸುಗಳು ಎಲೆ ಅಡಿಕೆ ಎಲ್ಲನೂ ಹಾಕೊಂಡು ಅವರು ಒಂದು ಏನಿದೆಯೋ ಆಸೆ ಈಡೇರಿದ ಮೇಲೆ ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಪವಿತ್ರವಾದ ಜಾಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸ್ನೇಹಿತರೆ, ನೀವು ಈ ವಿಡಿಯೋ ಯಾರ್ಯಾರಿಗೆ ತಲುಪಿದೆಯೋ ಅವರೆಲ್ಲ ನನಗೆ ಒಂದು ಸ್ವಲ್ಪ ಶೇರು ಕಾಮೆಂಟು ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಾಮೆಂಟ್ ಬಾಕ್ಸ್ಗೆ ತಪ್ಪದೆ ಹಾಕಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ನೀವು ಸ್ನೇಹಿತರೆ ನನಗೆ ಈ ವಿಡಿಯೋದಲ್ಲಿ ಸಪೋರ್ಟ್ ಮಾಡೋದರ ಮುಖಾಂತರ ನಿಮ್ಮ ಒಂದು ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ಈ ವಿಡಿಯೋ ನೋಡ್ತಾರೆ, ಮತ್ತೆ ಸಿಗೋಣ. ನಮಸ್ಕಾರ.